ತುಪ್ಪ ಅಂದರೆ ಯಾರಿಗೆ ತಾನೇ ಗೊತ್ತಿರಲ್ಲ. ಇಲ್ಲಿ ಒಬ್ರು ತಿನ್ಲಿಕ್ಕೆ ಇಷ್ಟಪಡದೇ ಇರ್ಬೋದು, ಬಟ್ ತುಪ್ಪ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಡೈಲಿ 1 ಸ್ಪೂನ್ ತುಪ್ಪ ತಿನ್ನೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ? ಮೊದಲನೇದಾಗಿ ನಮ್ಮ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಡೈಜೆಷನ್ಗೆ ಹೆಲ್ಪ್ ಮಾಡ್ತಿದೆ ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಂದ ದೂರನೇ ಇರ್ಬೋದು. ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತೆ ಇದರಲ್ಲಿ ಕ್ಯಾಲೋರಿ ಮತ್ತು ಪೋಷಕಾಂಶಗಳ ಅಂಶ ಹೆಚ್ಚಾಗಿದ್ದು ದೇಹದಲ್ಲಿನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ವಿರುದ್ಧ ಹೋರಾಡುವ ಗುಣ ಹೊಂದಿರುತ್ತೆ. ನಾನು ಬೆಣ್ಣೆನ ಕರಗಿಸಿ ಹೇಗೆ ತುಪ್ಪ ಮಾಡ್ತೀನಿ ಅಂತ ಹೇಳೋದಾದ್ರೆ, ಇದು ರೆಡಿಮೇಡ್ ನಂದಿನಿ ಬೆಣ್ಣೆ. ಇಲ್ಲಿಗೆ ನಾನು ಬೆಣ್ಣೆನ ಕಾಯೋಕೆ ಇಟ್ಬಿಟ್ಟು 8 ರಿಂದ 10 ಕಾಳು ಮೆಂತ್ಯ ಮತ್ತೆ 1-2 ಮೆಣಸನ್ನ ಹುರಿದ್ಬಿಟ್ಟು ಕುಟ್ಬಿಟ್ಟು ಕಾಯ್ತಾ ಇರೋ ಬೆಣ್ಣೆ ಒಳಗಡೆ ಹಾಕ್ಬೇಕು. 1 ಚಿಟಿಕೆ ಉಪ್ಪು, 1 ವಿಳ್ಳೆದೆಲೆ ಮತ್ತೆ 4 ಕರಿಬೇವು, 2 ಏಲಕ್ಕಿ ಕುಟ್ಬಿಟ್ಟಾದ್ರೂ ಸರಿ, ಹಾಗೆ ಆದ್ರೂ ಸರಿ, ಚಿಟಿಕೆ ಅರಿಶಿಣ, ಇದೆಲ್ಲ ಸೇರಿಸಿ ಕಡಿಮೆ ಫ್ಲೇಮ್ ನಲ್ಲಿ ಬೆಣ್ಣೆ ಎಣ್ಣೆಯ ರೂಪಕ್ಕೆ ಬರೋ ತನಕ ಕುದಿಸಿದ್ರೆ ರೆಡಿ ಆಗುತ್ತೆ ಮನೆಯಲ್ಲೇ ಹೆಲ್ದಿಯಾದ ತುಪ್ಪ.